ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದು ಬೆಳಗ್ಗೆ ಬೆಳಗ್ಗೆ ತುಂಬಾ ಚಳಿ ಐತಿ. ಇವತ್ತು ಹೇಳಬಾರ್ದಷ್ಟು ಚಳಿ. ನನಗಂತೂ ಚಳಿ ಅಂದರೆ ಟೂ ಮಚ್ ಆಗಿಬಿಡುತ್ತೆ. ಸ್ವಲ್ಪ ಇದ್ರೂ ಜಾಸ್ತಿ ಆಗಿಬಿಡುತ್ತೆ. ಸ್ವಲ್ಪ ನನಗೆ ಆಗಲ್ಲ, ಚಳಿ ಓವರ್ ಆಗಿಬಿಡುತ್ತೆ. ಹೇಗಿದ್ರೆ ಎಲ್ಲರೂ? ನಾನು ಕೂಡ ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರ ಅನ್ಕೋತೀನಿ. ಬಟ್ ಮನೆಯಿಂದ ಹೊರಗಡೆ ಹೋಗ್ತಾ ಇದ್ದರೆ ಸ್ವೆಟರು ಕಂಪಲ್ಸರಿ ಹಾಕ್ಕೊಳ್ಳಿ. ಕೋಲ್ಡ್ ಕ್ರೀಮ್ ಕೂಡ ನೈಟಲ್ಲಿ ಹಾಕ್ಕೊಳ್ಳಿ, ಯಾಕಂದರೆ ತುಂಬಾ ಒರಟಾಗ್ತಾಯಿದೆ ಕೈ ಕಾಲೆಲ್ಲ. ಒಂಥರ ಡ್ರೈ ಆಗ್ತಾಯಿದೆ. ವಿಂಟರ್ ಸೀಸನಲ್ಲಿ ಸಿಕ್ಕಾಪಟ್ಟೆ ಅಂದರೆ ಒಂಥರ ಡ್ರೈ ಆಗಿಬಿಡುತ್ತೆ. ಒಂಥರ ನನಗಂತೂ ಟೂ ಮಚ್ ಆಗಿಬಿಡುತ್ತೆ. ಕೋಲ್ಡ್ ಕ್ರೀಮ್ ಜಾಸ್ತಿ ಹಾಕಲ್ಲ ನಾನು, ಕೊಕೊನೆಟ್ ಆಯಿಲ್ ಹಾಕೋದು ನಾನು. ಹಾಕಬೇಕಂತೀನಿ, ಬಟ್ ನನಗೆ ಅದು ಸ್ವಲ್ಪ ದಿವಸನೇ ಹಾಕ್ಕೊತೀನಿ, 1 2 3 ಓಕೆ ಪರವಾಗಿಲ್ಲ. ಆಮೇಲೆ ನಂಗೆ ಹಾಕ್ಕೊಳಕ್ಕಾಗಲ್ಲ. ಕೊಕೊನೆಟ್ ಆಯಿಲೇ ಬೆಸ್ಟ್ ಅನಿಸುತ್ತೆ. ಇದು ಟಿಫಿನ್ಗೆ ನಾನು ಮೆಂತಿ ಪರೋಟ ಮಾಡ್ತಾಯಿದ್ದೆ. ಮಾಮೂಲಿಯಾಗಿ ಜಿಂಜರ್ ಪೇಸ್ಟು, ಉಪ್ಪು, ಖಾರ ಮತ್ತು ಗರಂ ಮಸಾಲೆ ಮತ್ತು ಜೀರಾ ಪೌಡ್ರು, ಅಜ್ವೈನು ಆಯಿತು. ಆಲೇನು ಹಾಕಲ್ಲ ನಾನು ಮಿಕ್ಸ್ ಮಾಡೋ ಹೊತ್ತಿನಲ್ಲಿ ಜಾಸ್ತಿ. ಆಮೇಲೆ ಹಚ್ತೀವಲ್ವ, ಅದ್ರ ಸಲ ಜಾಸ್ತಿ ಮೊಯ್ನ್ ಆಗೋದೇನು ಅವಶ್ಯಕತೆ ಇಲ್ಲ. ಫ್ರೈ ಆಗಿದಾಗೆ ಮಾಡಿಬಿಡ್ತೀನಲ್ವ, ಅದ್ರ ಸಲ ನಾನು ಜಾಸ್ತಿ ಏನು ಯೂಸ್ ಮಾಡಲ್ಲ ಆಯಿಲು. ಇದು ಕ್ಲೀನ್ ಮಾಡ್ಕೊತಾ ಇದ್ದೆ ಫುಲ್ಲು, ಯಾಕೆಂದರೆ ಸ್ವಲ್ಪ ಹಿಟ್ಟು ಆ ಕಡೆ ಈ ಕಡೆ ಬಿದ್ದಿರುತ್ತಲ್ವ. ಜೊತೆಲಿ ಒಲೆನೂ ಕೂಡ ಕ್ಲೀನ್ ಮಾಡಿಕೊಂಡೆ. ಬೆಳಗ್ಗೆ ಮಾಡಬೇಕಲ್ಲ, ಚೆನ್ನಾಗಿರುತ್ತೆ ಅಂಥೇಳಿ ನಾನು ಮಾಡ್ತೀನಿ. ಬಟ್ ಇವತ್ತು ಮಾಡಿರಲಿಲ್ಲ. ಮಕ್ಕಳನ್ನ ಎಬ್ಸಕ್ಕೆ ಬಂದೆ. ಅದು ಹಿಟ್ಟು ಕಲಸಿಟ್ಟು ಒಂದು 10 ನಿಮಿಷ ನೆನಿಲಿ ಅಂಥೇಳಿ. ಮಕ್ಳಿಗೆ ಎಬ್ಸಾದ್ಮೇಲೆ ಮಗು ಎದ್ದುಬಿಟ್ರು ಇಬ್ಬರು. ಅವ್ರಿಗೂ ವಾಶ್ರೂಮ್ ಕಳಿಸ್ಬಿಟ್ಟೆ ನಾನು. ಟೈಮ್ ಆಗ್ತಾಯಿದೆ ಹೋಗಿ ಕಂಟಿನ್ಯೂ ನಾನ್ ಸ್ಟಾಪ್ ಹೇಳ್ತಾ ಇರ್ತೀನಿ. ಪರೋಟ ಮಾಡ್ತಾಯಿದ್ದೆ, ಮೇಥಿ ಪರೋಟ. ಮಗನಿಗೆ ಇಷ್ಟ, ಬಟ್ ಮಗಳಿಗೆ ಅಷ್ಟೇನು ಇಷ್ಟ ಆಗಲ್ಲ. ಅವಳಿಗೆ ಆಲೂ ಪರೋಟ ಇಷ್ಟ. ಮನೇಲಿ ಆಲೂ ತರ್ತಾ ಇಲ್ಲ, ಪೆಟಿಟು ತರ್ತಾ ಇಲ್ಲ. ಇವಾಗ ತರಬೇಕು. ನೆಕ್ಸ್ಟ್ ನೋಡ್ತೀನಿ, ಎಲ್ಲಾದರೂ ಸ್ಕೂಲ್ಗೆ ಡ್ರಾಪ್ ಮಾಡಿ ಬರೋ ಹೊತ್ತಿಗೆ ಸಿಕ್ಕರೆ ತೊಗೊತೀನಿ. ನಾನಂತರ ಜಾಸ್ತಿ ಅಂದರೆ ಟೋಟಲ್ಲಾಗಿ ತರಕಾರಿ ಏನು ತರಲ್ಲ, ಹಸ್ಬೆಂಡೇ ತರೋದು. ನೋಡ್ತೀನಿ, ಸಿಕ್ಕರೆ ತೊಗೊಂಬರ್ತೀನಿ. ಮಾಮೂಲಿ ಅವ್ರಿಗೆ ಲಂಚ್ ಬಾಕ್ಸಿಗೆ ಮತ್ತು ಬೆಳಿಗ್ಗೆ ಅವ್ರು ತಿನ್ನೋಕ್ಕಂತೆ ಮಾತ್ರ ಮಾಡಿರ್ತೀನಿ. ಯಾಕಂದರೆ ಪರೋಟದು ಸ್ವಲ್ಪ ಏನಿರುತ್ತೆ ಗೊತ್ತಾ, ಸ್ವಲ್ಪ ಲೇಟ್ ಆದರೆ ಬಿಸಿ ತಿಂದ್ರೇ ರುಚಿಯಾಗಿರೋದು. ಇದು ಮೊಸರು ಜೊತೆ ಸಿಕ್ಕಾಪಟ್ಟೆ ತಿನ್ನಬೇಕು ಅಂದರೆ ಇಷ್ಟ. ನನಗೆ ತುಂಬಾ ಇಷ್ಟ. ಸಿಕ್ಕಾಪಟ್ಟೆ ಮೊಸರು ಇದ್ರೇ ತಿನ್ಬೇಕು ಅನಿಸುತ್ತೆ. ಬಟ್ ಇವಾಗ ಮೊಸರು ತಿನ್ನೋಕ್ಕಾಗಲ್ಲ, ಚಳಿ ಜಾಸ್ತಿ ಇಲ್ಲ. ಬೆಳಗ್ಗೆ ಅದ್ರ ಸಲುವಾಗಿ ಏನು ಮಾಡಿರಲಿಲ್ಲ ನಾನು. ಬರೀ ಆಲೂ ಪರೋಟ ಮೇಥಿ ಪರೋಟ ಮಾಡಿಬಿಟ್ಟೆ. ಮೇಥಿ ಪರೋಟ ಅವ್ರಿಗೆ ಉಪ್ಪಿನಕಾಯಿ ಹಚ್ಕೊಡ್ತೀನಿ ಅಂದ್ರೆ ಬೇಡ ಅಂದರು ಮಕ್ಕಳು. ಅದ್ರ ಸಲುವಾಗಿ ರಾತ್ರಿ ಚಟ್ನಿ ಕೊಟ್ಟಿದ್ದೆ ನಾನು, ಕೊಬ್ಬರಿ ಚಟ್ನಿ, ಕೊಕೊನೆಟ್ಟು, ಗ್ರೀನ್ ಚಿಲ್ಲಿ ಅದು ಹಾಕಿ. ಜಾಸ್ತಿ ಹಾಕಲ್ಲ, ಬಟ್ ಕೊಕೊನೆಟ್ ಇತ್ತು, ಅದ್ರ ಸಲುವಾಗಿ ಕೊಟ್ಟಿದ್ದೆ ನಾನು. ಚೆನ್ನಾಗಿತ್ತು. ಮಗ ನನಗೆ ಅದೇ ಹಚ್ಕೊಡು ಮಮ್ಮಿ ಅಂದ. ಭಾಳ ದಿವಸ ಆಯಿತಲ್ವ, ಜಾಸ್ತಿ ತಿನ್ನಲ್ಲ, ನಮಗೆ ಹೊಟ್ಟೆ ತೊಳ್ಚುತ್ತೆ. ಬಟ್ ಚೆನ್ನಾಗಾಗಿತ್ತು, ಟೇಸ್ಟಿ ಹುಳಿಯಾಗಿ. ಅದ್ರ ಸಲುವಾಗಿ ತಿಂತೀನಂದರು. ಅದೇ ಲಂಚ್ ಬಾಕ್ಸಿಗೆ ಹಚ್ಚಿ ಕೊಟ್ಟಿದ್ದೀನಿ ನಾನು. ಬೆಳಿಗ್ಗೆ ಅವರಿಗೆ ಮಾತ್ರ ಮಾಡಿದ್ದೆ ನಾನು. ಅವ್ರ ಲಂಚ್ ಬಾಕ್ಸ್ಗೆ ಆಗಬೇಕು, ಬೆಳಿಗ್ಗೆ ತಿನ್ನೋಕೆ ಅಷ್ಟು ಆಗಬೇಕು ಅಂಥೇಳಿ. ಬೆಳಗ್ಗೆ ತುಂಬಾ ಚಳಿ ಐತಿ ಸರಿ. ಇವತ್ತು ದೇವ್ರೇ, ನನಗೆ ಹೇಳೋಕ್ಕಾಗ್ತಾಯಿಲ್ಲ. ಮಲ್ಕೊಂಡ್ರೆ ಎದ್ದೇಳಬಾರ್ದು ಅನಿಸ್ತಾ ಇತ್ತು, ಅಷ್ಟೊಂದು ಚಳಿ. ನನಗಂತೂ ಇಷ್ಟು ಬೇಜಾರಾಯಿತು, ಅಷ್ಟೊಂದು ಬೇಜಾರು. ಯಾಕೆಂದರೆ ಚಳಿ, ಎದ್ದೇಳಂದರೆ ಬೇಜಾರು. ಚಟ್ನಿ ತಂದಿಟ್ಟೆ, ಯಾಕಂದರೆ ಮಾಡಿಟ್ಟಿದ್ದೆ, ಫ್ರಿಜ್ಜಲ್ಲಿ ಇಟ್ಟಿದ್ದೆ ಅಲ್ವಾ, ಸ್ವಲ್ಪ ತಣ್ಣಗಿರುತ್ತೆ ಅಂತೇಳಿ. ಸ್ವಲ್ಪ ತಂದು ಹೊರಗಡೆ ಇಟ್ಟರೆ ಬಿಸಿ ಚಪಾತಿ ಹಚ್ಚಿದರೆ ಸ್ವಲ್ಪ ಇದು ಆಗಿಬಿಡುತ್ತೆ, ಬಿಸಿ ಆಗುತ್ತೆ. ಇವತ್ತು ಪೇಪರ್ ಇರಲಿಲ್ಲ, ಬಟರ್ ಪೇಪರ್ ನನ್ನ ಹತ್ರ ರೋಲ್ ಮಾಡೋಕ್ಕೆ ಸ್ವಲ್ಪ ಇತ್ತು. ತರಬೇಕು, ಇಲ್ಲಾಂದ್ರೆ ಆನ್ಲೈನ್ ಆರ್ಡ್ರ್ ಮಾಡಬೇಕು, ಚೆನ್ನಾಗಿರುತ್ತೆ. ನನಗಂತೂ ತುಂಬಾ ಬೇಜಾರಾಯಿತು. ನಾನು ಅಂದ್ಕೊಂಡೆ ಇದ್ದಿರ್ಬೋದು ಅಂತಿಲ್ಲ, ಅದರಲ್ಲೇ ಸ್ವಲ್ಪ ಮಾಡಿ ಚಿಕ್ಕ ರೋಲ್ ಮಾಡಿ ಟಿಫಿನಲ್ಲಿ ಹಾಕಿಟ್ಟೆ ಪಾರರು. ಆ ಥರ ಆಗಬಾರ್ದು ಯಾವತ್ತು. ಆ್ಯಕ್ಚುಲಿ ನನ್ನ ಜೊತೆ ಈ ಥರನೇ ಆಗ್ತಾಯಿರೋದೆ. ಯಾವಾಗ ನೋಡಿದ್ರೆ
ಏನೇನು ಮಾಡಬಾರ್ದು ಏನೇನು ಮಾಡಬೇಕು ಅದೆಲ್ಲ ಆಗಿಬಿಡುತ್ತೆ ನನ್ನ ಜೊತೆ ಇನ್ಸಿಡೆಂಟ್ಸು. ಮಕ್ಳಿಗೆ ಲಂಚ್ ಬಾಕ್ಸ್ ಎಲ್ಲ ರೆಡಿ ಮಾಡಿದೆ, ಅವ್ರಿಗೂ ಕೂಡ ತಿನ್ನಿಸ್ದೆ. ಮಗಳಿಗೆ ರೆಡಿ ಮಾಡ್ತಾಯಿದ್ದೆ ಪೌಡರ್ ಹಾಕಿ. ಮೊದಲೇ ಬಾಚಿಬಿಟ್ಟಿದ್ದೆ ನಾನು. ಅವ್ರಿಗೆ ಚಟ್ನಿ ಮತ್ತು ಪರೋಟ ಹಚ್ಕೊಟ್ಟಿದ್ದೆ. ಅವಳು ಕೂಡ ನಾನು ಚಟ್ನಿ ಪರೋಟನೇ ತಿಂತೀನಿ ಅಂದಳು. ಬಟ್ ಅವಳಿಗೆ ಹಚ್ಕೊಡ್ಲಿಲ್ಲ. ಹೊಟ್ಟೆ ನೋವು ಬಂದರೆ ಭಾಳ ಕಷ್ಟ ಸ್ಕೂಲಲ್ಲಿ. ಬರೀ ಟೆಸ್ಟ್ ನಡೀತಾ ಇದೆ, ಮತ್ತು ಸ್ಕೂಲ್ ಮತ್ತು ಮಿಸ್ ಆದರೆ ಟೆನ್ಷನ್ ಆಗಿಬಿಡುತ್ತೆ. ಅವ್ರು ಬ್ಯಾಗ್ ರೆಡಿ ಮಾಡ್ತಾಯಿದ್ಲೆ. ಮಗ ಮಾಡ್ಕೊಂಡು ಬಿಡ್ತಾನೆ, ಬಟ್ ಮಗಳು ಅಸ್ತವ್ಯಸ್ತ ಇಡ್ತಾಳೆ ಅಲ್ಲಿ ಇಲ್ಲಿ ಅಲ್ಲಿ ಇಲ್ಲಿ. ಅದ್ರ ಸಲುವಾಗಿ ಅವಳಿಗೆ ತೆಗೆದು ಕೊಡಬೇಕೆಲ್ಲ, ಎಲ್ಲಿರುತ್ತೆ ಅಲ್ಲೆಲ್ಲ ಹುಡುಕಿ ಹುಡುಕಿ ತೆಗೆದು ಕೊಡಬೇಕು. ಮಧ್ಯದಲ್ಲಿ ಇವಳಿಗೆ ಬುಕ್ ಇರಲಿಲ್ಲ, ಯಾವ ಬುಕ್ ಬಿಟ್ಟು ಬಂದೆ ಹಾಗೆ ಹೀಗೆ ಅಂತ ಕೇಳ್ತಾಯಿದ್ದೆ. ಬಟ್ ಮಕ್ಕಳಿಗೆ ಸ್ಕೂಲ್ ಡ್ರಾಪ್ ಮಾಡಾದಮೇಲೆ ಮಗನ ಜೊತೆ ಸೈಕಲ್ ಮೇಲೆ ಹೋಗ್ತೀನಿ ಅಂತೇಳಿ ಮೊದಲು ಹೋಗ್ತಾಯಿದ್ಲು. ಬಟ್ ನಾನೇ ಡ್ರಾಪ್ ಮಾಡಿದೆ, ಮೇಲುಗಡೆ ಇಟ್ಟಿದ್ದೀನಿ. ಇದು ನನಗೆ ಪಾರ್ಸಲ್ ರಿಸೀವ್ ಆಗಿತ್ತು. ನಾನು ನೈಟ್ ಡ್ರೆಸ್ ತರಿಸಿದ್ದೆ. ನಾನು 2 ನೈಟ್ ಡ್ರೆಸ್ಸು ಚೆನ್ನಾಗಿದೆ. ಸ್ವಲ್ಪ ಏನೋ ಅಂದರೆ ಇನ್ನೂ ಸ್ವಲ್ಪ ಲಾಂಗ್ ಇರಬೇಕಾಗಿತ್ತು. ಸ್ವಲ್ಪ ಮೇಲಿದೆ, ನಾನು ಸ್ವಲ್ಪ ದಪ್ಪ ಇದ್ದೀನಲ್ಲ, ನನಗೆ ಕಂಫರ್ಟೇಬಲ್ ಅನ್ನಿಸ್ತಾ ಇಲ್ಲ. ಬಟ್ ಪರವಾಗಿಲ್ಲ, ತಳಗಾದರೆ ಪರವಾಗಿಲ್ಲ, ಚೆನ್ನಾಗಿ ಅನಿಸುತ್ತೆ. ಇಟ್ಕೋಬೇಕಾ ಇಟ್ಕೋಬಾರ್ದು ಅಂಥೇಳಿ ಡೌಟಲ್ಲಿದ್ದೀನಪ್ಪ ದೇವರೇ. ಇದು ಬ್ಲ್ಯಾಕ್ ಬಂದು ಕಾಂಬೋ ಆಫರ್ನಲ್ಲಿ ತೊಗೊಂಡಿದ್ದೀನಿ, ಚೆನ್ನಾಗಿದೆ. ನೀವು ಕೂಡ ತೊಗೋಬೋದು ಆರಾಮಾಗಿ. ಮೀಶೋಯಿಂದ ಪರ್ಚೇಸ್ ಮಾಡಿರೋದು. ಕಮ್ಮಿ ಪ್ರೈಸಲ್ಲಿ ಚೆನ್ನಾಗಿ ಸಿಗ್ತಾಯಿದೆ, ನೀವು ಕೂಡ ತೊಗೋಬೋದು ಆರಾಮಾಗಿ. ನನಗಂತೂ ತುಂಬಾ ಇಷ್ಟ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೆ ನಾಳೆ ಸಿಗೋಣ. ಬಾಯ್ ಬಾಯ್, ಟೇಕ್ ಕೇರ್.